ಪ್ರಾತಃ ಕಾಲದಲ್ಲಿಯೇ ದೇವಾಲಯದಲ್ಲಿ ಪೂಜೆ ನಡೆಯುತ್ತೆ. ಈ ಧನುರ್ಮಾಸ ಅಂತ ಹೇಳ್ತಾರಲ್ಲ, ಆ ಸಮಯದಲ್ಲಿ ದೇವತೆಗಳೇ ಸ್ವತಃ ಭಗವಂತನ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಬ್ರಹ್ಮನೇ ಸ್ವತಃ ಮಹಾವಿಷ್ಣುವಿನ ಭಗವಂತನ ಪೂಜೆಯನ್ನು ಮಾಡತಕ್ಕಂತಹ ಸಮಯ. ಅಂದರೆ ದೇವಾದಿ ದೇವತೆಗಳು, ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಭಗವಂತನನ್ನು ಪೂಜೆ ಮಾಡುವುದಕ್ಕೆ ಬ್ರಾಹ್ಮಿ ಮುಹೂರ್ತವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅಂದರೆ ಈ ಬ್ರಾಹ್ಮಿ ಮುಹೂರ್ತದ ಒಂದು ಮಹತ್ವ, ವೈಶಿಷ್ಟ್ಯತೆ ಎಷ್ಟು ಅಂಥೇಳಿ ನಾವು ತಿಳಿದುಕೊಳ್ಳಬೇಕಾಗತ್ತೆ. ಇದು ನಿರ್ದಿಷ್ಟವಾದಂಥ ಪರ್ವಕಾಲದಲ್ಲಿ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಅನ್ನತಕ್ಕಂಥದ್ದು ಆ ಬ್ರಾಹ್ಮಿ ಮುಹೂರ್ತಕ್ಕೆ ಇರುತ್ತೆ. ಪ್ರತಿದಿನದಲ್ಲಿಯೂ ಕೂಡ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾಡತಕ್ಕಂತಹ ಸಾಧನೆ, ಪ್ರಾರ್ಥನೆ, ಅಧ್ಯಯನ ಯಾವುದೇ ಇದ್ದರೂ ಕೂಡ ಅದಕ್ಕೆ ವಿಶೇಷವಾದಂತಹ ಒಂದು ಪ್ರಾಶಸ್ತ್ಯ ಅನ್ನತಕ್ಕಂಥದ್ದು ಇರುತ್ತೆ. ಅದರಿಂದ ವಿದ್ಯಾರ್ಥಿಗಳಿರ್ಬೋದು, ಅಧ್ಯಯನ ಮಾಡ್ತಕ್ಕಂಥದ್ದು ಇರ್ಬೋದು, ತಪಸ್ಸು ಮಾಡ್ತಕ್ಕಂಥವ್ರು ಇರ್ಬೋದು, ಯೋಗಿಗಳಿರ್ಬೋದು, ಸನ್ಯಾಸಿಗಳಿರ್ಬೋದು, ಗೃಹಸ್ಥರು ಯಾರೇ ಆದರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆ ಮೂಲಕ ಆ ಸಮಯದಲ್ಲಿರತಕ್ಕಂತಹ ಅವಕಾಶವನ್ನು, ಆ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಸದುಪಯೋಗ ಪಡಿಸಿಕೊಳ್ಳದೇ ಇದ್ದರೆ ಮಾನುಷ ಜನ್ಮ ಅನ್ನತಕ್ಕಂಥ ವ್ಯರ್ಥ ಅಂತೇಳಿ ಹೇಳುವುದು. ಜಂತೂನ ನನ್ನ ಜನ್ಮ ದುರ್ಲಭಂ ಅಂತೇಳಿ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂದರೆ, ಹೀಗಿದ್ದನ್ನೆಲ್ಲ ಪಾಲಿಸಿದಾಗ ನಾವು ಮನುಷ್ಯ ದೈವತ್ವಕ್ಕೆ ಹೇಳುವುದಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲ ಪಾಲಿಸದೇ ಇದ್ದರೆ ಜಂತೂನ ಮೊದಲೇ ಹೇಳಿಬಿಟ್ಟಿದ್ದಾರೆ, ಜಂತುಗಳಾಗ್ಬಿಡ್ತೀವಿ ನಾವು. ಅದರಿಂದ ಪ್ರತಿಯೊಂದು ಮಹತ್ವ, ಪ್ರತಿಯೊಂದು ಸಮಯದ ಮಹತ್ವವನ್ನು ನಾವು ತಿಳಿದುಕೊಂಡು ಅದಕ್ಕೆ ಸರಿಯಾಗಿ ವರ್ತಿಸ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಾತಃ ಕಾಲ ನಮ್ಮ ಜೀವನ ಪ್ರಾರಂಭ ಆಗತಕ್ಕಂಥದ್ದೇ ಬ್ರಾಹ್ಮಿ ಮುಹೂರ್ತದಲ್ಲಿ, ಪ್ರಾತಃ ಕಾಲದಲ್ಲಿ ಆಗಿರುವುದರಿಂದ ಅದನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎದ್ದು ಏನು ಮಾಡಬೇಕೋ ಅದರ ಕರ್ತವ್ಯವನ್ನು ನಾವು ಸರಿಯಾದ ರೀತಿಯಲ್ಲಿ ಶಾಸ್ತ್ರವಿಹಿತವಾಗಿ ನಿರ್ವಹಿಸತಕ್ಕಂಥದ್ದೇ ಒಂದು ಬ್ರಾಹ್ಮಿ ಮುಹೂರ್ತದ ಒಂದು ವೈಶಿಷ್ಟ್ಯತೆಯನ್ನು ಸಾರುತ್ತೆ.